ಬೀರ್ಬಿಟ್ಟಿದ್ದಾರೆ ಪ್ರಭಾವ. ಇವತ್ತು ನಾನು ಯಾರು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಅವ್ರಿಬ್ರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೇನೆ. ಅಪ್ಪ ಆ್ಯಕ್ಚುಲಿ ಫಸ್ಟು ಕ್ಯಾಶರ್ ಆಗಿದ್ರು ಬಾರಲ್ಲಿ. ನಾನು ಬಾರಲ್ಲೆಲ್ಲ ಉಳ್ಳಾಡ್ಬಿಟ್ಟಿದ್ದೀನಿ, ಬಾರಲ್ಲಿ ಚಿಕ್ಕ ವಯಸ್ಸಲ್ಲೇ ಬಿದ್ದು. ಅಪ್ಪ ಬಂದು ಆ್ಯಕ್ಚುಲಿ ಆಟೋ ಡ್ರೈವರು. ಅಮ್ಮ ಆ್ಯಕ್ಚುಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕಂದರೆ ಮನೆ ಕೆಲಸದಲ್ಲಿ ತುಂಬ ಕೆಟ್ಟದಾಗಿ ನಡ್ಸ್ಕೊತಾರೆ ಅಣ್ಣ. ನಾನು ಹೋಗಿದ್ದೀನಲ್ಲ, ಅಷ್ಟು ನಾನು ಫೇಸ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ. ನನ್ನನ್ನು ಹೆಂಗೆ ಟ್ರೀಟ್ ಮಾಡಿದಾರೆ ನಮ್ಮ ಅಮ್ಮನ ಜೊತೆ ಹೋದಾಗ ಅದನ್ನು ನಾನು ನೋಡ್ತೀನಿ. ಫೋರ್ಸ್ ಮಾಡ್ತಾರೆ ಮದುವೆ ಮಾಡ್ಕೊ ಅಂತ. ಬರೋ ಟೈಮಲ್ಲಿ ಒಂದು ನಾಯಿ ಕಚ್ಬಿಟ್ಟಿತ್ತು ನನಗೆ. ನನ್ನ ರೈಟ್ ಲೆಗ್ಗಲ್ಲಿ ಸಗಣಿ ತರಕ್ಕೆ ಅಂತ ಹೋದಾಗ ಕಚ್ಬಿಟ್ಟು ವಿಚಿತ್ರವಾಗಿ ಆಡ್ತಾ ಇದ್ದೆ. 21 ಇಂಜೆಕ್ಷನ್ ಹಾಕಿದ್ರು. ಅನ್ಸುತ್ತೆ ನನ್ನ ಫ್ಯೂಚರ್ಲಿ ನನ್ನ ಮದುವೆ ಅಂತ ಏನಾದ್ರು ಆದರೆ ನನ್ನ ಗಂಡನಿಗೆ ಒಂದೇ ಕ್ವೆಶ್ಚನು, ಅಲ್ಲ ನಾಯಿ ಥರ ಆಡ್ಕೋಬೇಕು ಅಂತಲ್ಲ, ತುಂಬ ಕರೆಕ್ಟಾಗಿ ನಾನು ಕರೆದಾಗ ಬರೋದಂದ್ರೆ ಬಟರ್ಫ್ಲೈ. ಅದು ನಮ್ಮ ಅಕ್ಕ. ಆ ಟೈಮಲ್ಲಿ ನಾನು ನಿಮ್ಮ ಅಪ್ಪ ಅಮ್ಮ ಏನು ವರ್ಕ್ ಮಾಡೋದು, ಏನು ಕೆಲಸ ಮಾಡೋದು, ಅವರು ನಿನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದ್ದಾರೆ? ಅಯ್ಯೋ ತುಂಬಾ ಬೀರ್ಬಿಟ್ಟಿದ್ದಾರೆ ಪ್ರಭಾವ. ಇವತ್ತು ನಾನು ಯಾರು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಅವ್ರಿಬ್ರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೇನೆ. ಅಪ್ಪ ಆ್ಯಕ್ಚುಲಿ ಫಸ್ಟು ಕ್ಯಾಶರ್ ಆಗಿದ್ರು ಬಾರಲ್ಲಿ. ಅಪ್ಪ ಚಿಕ್ಕ ವಯಸ್ಸಲ್ಲಿ. ನಾನು ಬಾರಲ್ಲೆಲ್ಲ ಉಳ್ಳಾಡ್ಬಿಟ್ಟಿದ್ದೀನಿ, ಬಾರಲ್ಲಿ ಚಿಕ್ಕ ವಯಸ್ಸಲ್ಲೇ ಬಿದ್ದು ಅಲ್ಲೇ ಮನೆ ಹತ್ರ ಇವಾಗಲೂ ಹೋಗಿ ನೋಡ್ತಿದ್ದೀನಿ. ಬಟ್ ಇವಾಗ ಹೋಗಲ್ಲ, ದೂರದಲ್ಲಿ ನೋಡ್ತೀನಿ ಅಷ್ಟೇ. ಬಟ್ ಚಿಕ್ಕ ವಯಸ್ಸಲ್ಲಿ ಅದೇ ಬಾರಲ್ಲಿ ಬಿದ್ದು ಉಳ್ಳಾಡಿ ಎಲ್ಲ ಮಾಡ್ಬಿಟ್ಟಿದ್ದೀನಿ ನಾನು. ಸೊ ಅದೊಂದು. ಅಪ್ಪ ಬಂದು ಆ್ಯಕ್ಚುಲಿ ಆಟೋ ಡ್ರೈವರು. ಇವಾಗ ಒಂದು 17 ಇಯರ್ಸಿಂದ ಅಪ್ಪ ಆಟೋ ಡ್ರೈವಿಂಗ್ ಮಾಡ್ತಿದ್ದಾರೆ. ಅಮ್ಮ ಆ್ಯಕ್ಚುಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅಮ್ಮಂಗೆ ಮೈಗ್ರೇನ್ ಇದೆಯಲ್ಲ, ಲೋ ಬಿ ಪಿ ಮೈಗ್ರೇನ್ ಎಲ್ಲ ಇರೋದಕ್ಕೆ ಅವ್ರಿಗೆ ಹಿಂಗೆ ಅಂದರೆ ಅಲ್ಲಲ್ಲಿ ಬಿದ್ದೋಗ್ಬಿಡೋರು. ಮೈಗ್ರೇನ್ ಇರೋದಕ್ಕೆ, ಮೈಗ್ರೇನ್ ಲೋ ಬಿ ಪಿ ಆಗ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ. ಅಪ್ಪ ಕರ್ಕೊಂಬಂದು ಮನೆಗೆ ಬಿಡೋರು. ಅದಾದಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ನಾವು ಬಿಡಿಸ್ಬಿಟ್ವಿ, ಗಾರ್ಮೆಂಟ್ಸ್ ಬಿಡಿಸ್ಬಿಟ್ಟು ಮನೇಲೇ ಇದ್ದು ಸ್ವಲ್ಪ ದಿನ. ಬಟ್ ಅವ್ರಿಗೆ ಕೆಲಸ ಮಾಡಬೇಕು, ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ವಲ್ಲ. ಅವಾಗಮ್ಮ ಮನೆ ಕೆಲ್ಸಕ್ಕೆ ಹೋದ್ರು. ಅಂದರೆ ಈ ಬೇರೆ ಮನೆಗೆ ಹೋಗಿ ಪಾತ್ರೆ ತೊಳೆಯೋದು, ಕಸ ಗುಡಿಸಿ ಒರೆಸಿ ಬರೋದೆಲ್ಲ ಮಾಡ್ತಾಯಿದ್ರು ಅಮ್ಮ. ಬೇರೆಯವ್ರ ಮನೆಗೆ ಹೋಗಿ ಅದೆಲ್ಲ ಮಾಡ್ತಾಯಿದ್ರು. ಮಧ್ಯೆ ನಾನು ಹೋಗ್ತಾ ಇದ್ದೆ. ಅವಾಗ ನನಗೆ ಹೂಮಳೆ ಸೀರಿಯಲ್ ನಡೀತಿತ್ತು. ಹೂಮಳೆ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಹೋಗಿ ಕೆಲಸ ಎಲ್ಲ ಮಾಡಿ ಬರ್ತಿದ್ದೆ. ಅಮ್ಮ ಅಡುಗೆ ಮಾಡಿದ್ರೆ ನಾನು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಬರ್ತಾ ಇದ್ದೆ. ಸೊ ನಾನು ಹಂಗೆ ಮಾಡ್ತಾ ಇದ್ದೆ. ಅಮ್ಮ ಮನೆ ಕೆಲಸಕ್ಕೆ ಹೋಗ್ತಿದ್ರು. ಆಮೇಲೆ ನಾನು ಬಿಡಿಸ್ಬಿಟ್ಟೆ, ಬೇಡ ಅಮ್ಮ ಮನೆ ಕೆಲಸ ಬೇಡ ಬಿಡು ಅಂತ. ಬಟ್ ಇವಾಗ ಅಮ್ಮ ಅಡುಗೆ ಕೆಲಸಕ್ಕೆ ಹೋಗ್ತಾರೆ. ತುಂಬ ಜನಕ್ಕೆ ಡೌಟ್ ಇತ್ತು ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತ. ಕ್ಲಾರಿಫೈ ಮಾಡಿದ್ದೀನಿ, ಅಮ್ಮ ಅಡುಗೆ ಕೆಲಸಕ್ಕೆ ಹೋಗ್ತಾರೆ, ಮನೆ ಕೆಲಸ ಬಿಡಿಸ್ಬಿಟ್ಟೆ. ಯಾಕಂದರೆ ಮನೆ ಕೆಲಸದಲ್ಲಿ ತುಂಬ ಕೆಟ್ಟದಾಗಿ ನಡ್ಸ್ಕೊತಾರೆ ಅಣ್ಣ. ನಾನು ಹೋಗಿದ್ದೀನಲ್ಲ, ಅವ್ರ ಜೊತೆ ನಾನು ಫೇಸ್ ಮಾಡಿದ್ದೀನಿ. ತಿಂದಿದ್ದು ಎಂಜಿಲ್ ಹಾಕೋದನ್ನ ಹಿಡ್ದು ಅದನ್ನ ಕ್ಲೀನಾಗೂ ಇಟ್ಟಿರಲ್ಲ, ಹೆಂಗೆ ಬೇಕೋ ಹಂಗೆ ಬಂದು ತೊಳಿತಾರೆ ತಾನೆ ಬೇಕಾಬಿಟ್ಟು ಹಂಗೆ ಟ್ರೀಟ್ ಮಾಡಿರೋದು ನಾನು ನೋಡಿದ್ದೀನಿ. ನನ್ನನ್ನು ಹೆಂಗೆ ಟ್ರೀಟ್ ಮಾಡಿದ್ರೆ ನಮ್ಮ ಅಮ್ಮನ ಜೊತೆ ಹೋದಾಗ ಅದನ್ನು ನಾನು ನೋಡಿದ್ದೀನಿ. ಅದಕ್ಕೆ ಇವಾಗ ಎಲ್ಲ ಕೆಲಸ ಬಿಡಿಸ್ಬಿಟ್ಟು ಬರೀ ಅಡುಗೆ ಕೆಲಸ ಮಾತ್ರ ಮಾಡೋಕ್ಕೆ ಹೇಳಿರೋದು ನಮ್ಮ ಅಮ್ಮಂಗೆ ನಾನು. ಅದು ಬೇಡ ಅಂತ ಹೇಳ್ತೀನಿ, ಬಟ್ ಅವರಿಗೆ ಅಡುಗೆ ತುಂಬ ಇಷ್ಟ, ಅಡುಗೆ ಮಾಡೋದು ಅಂದರೆ. ಅದಕ್ಕೆ ಅವ್ರು ಅಡುಗೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಅಪ್ಪ ಇವಾಗ ಆಟೋ ಓಡಿಸ್ತಾರೆ, ಕಂಪ್ಲೀಟ್ ಆಟೋ. ಅವ್ರಿಗೂ ಹೇಳ್ತೀನಿ, ಇಬ್ರಿಗೂ ಹೇಳ್ತೀನಿ ಹೋಗೋದು ಬೇಡ, ನಾನು ನೋಡ್ಕೊಳ್ತೀನಿ ಅಂತ. ಬಟ್ ಅವ್ರಿಗೆ ಅಂದರೆ ನಮ್ಮ ಅಪ್ಪ ಏನು ಅಂದರೆ, ನಾನು ಇರೋವರೆಗೂ ನಾನು ಗಟ್ಟಿಯಾಗಿರೋರು ನಾನು ಮಾಡೇ ಮಾಡ್ತೀನಿ ಅಂತ ಅಪ್ಪ ಹೇಳ್ತಾರೆ. ಬಟ್ ನಮ್ಮ ಅಪ್ಪ ಇಸ್ ಎ ವೆರಿ ಬ್ಯೂಟಿಫುಲ್ ಹ್ಯೂಮನ್ ಬೀನ್. ನಮ್ಮ ಅಪ್ಪನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಒಬ್ರಿಗೆ ಒಳ್ಳೇದು ಮಾಡಬೇಕು, ಯಾರಿಗೂ ಮೋಸ ಮಾಡಬಾರ್ದು. ನನ್ನ ಕೈಯಲ್ಲಿ ಇವಾಗ ನಂತರ 10 ರೂಪಾಯಿ ಇತ್ತು ಅಂದರೆ ಬೇರೆಯವ್ರನ್ನ ಹೇಳೋದನ್ನು ಕೇಳಿದ್ದೀನಿ. 10 ರೂಪಾಯಿ ಇತ್ತು ಅಂದರೆ ನೀನು 9 ರೂಪಾಯಿ ನೀನು ಇಟ್ಕೊ, 1 ರೂಪಾಯಿ ದಾನ ಮಾಡುವಂತ. ನಮ್ಮಪ್ಪ ಹಂಗಲ್ಲ. 10 ರೂಪಾಯಿ ಆದರೆ 1 ರೂಪಾಯಿ ಇಟ್ಕೊ, 9 ರೂಪಾಯಿ ದಾನ ಮಾಡುವಂತ ನಮ್ಮಪ್ಪ. ಹಾಗೆ ನಮ್ಮಪ್ಪ. ನನಗೆ ಅದು ನಮ್ಗೆ ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ. ದಾನ ಮಾಡೋದು, ಕೊಡೋದು ಇದೆ. ನಮ್ಮ ಹತ್ರ ಇದೆಯೋ ಇಲ್ವೋ ಅಡ್ಜಸ್ಟ್ ಮಾಡೋದು, ನಾವು ಬೇರೆಯವ್ರಿಗೆ ಕೊಡಬೇಕು ಅಂತ ಬಯಸ್ತೀವಿ. ನಮ್ಮಪ್ಪ ಅದನ್ನು ಕಲಿಸಿದ್ರು. ನಮ್ಮಮ್ಮ ಏನು ಕಲಿಸಿದ್ರು ಅಂದರೆ ಲೈಫಲ್ಲಿ ಹಿಂಗಿರಬೇಕು ಅನ್ನೋದನ್ನ ಕಲಿಸಿದ್ರು. ಇವತ್ತು ನಾನು ಒಬ್ಬ ಹುಡುಗಿಯಾಗಿ ಇಂಡಿಪೆಂಡೆಂಟಾಗಿ ಸ್ಟ್ರಾಂಗ್ ಆಗಿದ್ದೆ ನಮ್ಮ ಅಮ್ಮನೇ ರೀಸನ್. ನಮ್ಮಮ್ಮ ತುಂಬ ಗಟ್ಟಿ, ಏನು ಬಂದರೂ ಫೇಸ್ ಮಾಡ್ತಾರೆ ನಮ್ಮಮ್ಮ. ಅವ್ರು ನೋಡಿ ನಾನು ಕಲ್ತಿರೋದೆ, ಏನು ಬಂದರೂ ಫೇಸ್ ಮಾಡ್ತಾರೆ. ಸೊ ಅದೊಂದು. ಇನ್ ಕೇಸ್ ನೀನು ಆ್ಯಕ್ಟರ್ ಆಗಿಲ್ಲ ಅಂದಿದ್ರೆ ಇನ್ನೇನಾಗಿರ್ತಿದ್ದೆ? ಮೇ ಬಿ ಕಾರ್ಪೊರೇಟಲ್ಲೇ ಕೆಲಸ ಮಾಡ್ತಾ ಇದ್ದೆ ಅನಿಸುತ್ತೆ. ಕಾರ್ಪೊರೇಟಲ್ಲಿ ನಾನು ಲಾಸ್ಟ್ ಏನು ಕಂಟಿನ್ಯೂ ಮಾಡ್ತಿದ್ದಲ್ಲ ಕೆಲಸ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ನೇನೋ ಅಂತ ಅನಿಸುತ್ತೆ. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಕಾರ್ಪೊರೇಟಲ್ಲಿ ಇದ್ದಿದ್ರೆ ಮೇ ಬಿ ಮದುವೆ ಮಾಡಿ ಕಳಿಸ್ಬಿಟ್ಟಿರೋನೇನೋ. ಬಟ್ ಹೋಗಿದ್ದೆ ನಾನು, ಆಗಲ್ಲ ಅಂತ. ಇವಾಗಲೂ ಫೋರ್ಸ್ ಮಾಡ್ತಾರೆ ಮದುವೆ ಮಾಡ್ಕೊ ಅಂತ. ನೋಡ್ರಪ್ಪ, ಯಾವ್ದಾರ ಒಳ್ಳೆ ಗಂಡಿದ್ರೆ, ಇವಳು ಇಷ್ಟ ತನಕ ಹೇಳ್ದಂಗೆ ನೋಡ್ಕೊಳ್ಳೋಂಥವ್ರು ಯಾರು ಇದ್ರೆ ಪ್ರಪೋಸ್ ಮಾಡ್ಬೋದು. ಪ್ರಪೋಸಲ್ಸ್ ಬಂದಿದ್ದಾವೆ ಅಣ್ಣ. ಅಯ್ಯೋ ಎಷ್ಟೆಷ್ಟು ಪ್ರಪೋಸಲ್ ಹೆಂಗೋ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ. ಅಲ್ಲ ಅದು ಗೊತ್ತು ಬಿಡು.
ಹೆಂಗೆಂಗೋ ನಮ್ಗೆ ಬಂದು ಪ್ರಪೋಸ್ಗಳು ಅವಾಗೆಲ್ಲ ಒಂದು ದೊಡ್ಡ ಸಲ ಹೊಡಿತೀನಿ ನಾನು. ಬೇಡ ಗುರು ನಿಮ್ ಸವಾಸಗಳೇ ಬೇಡ ನನಗೆ ಅನ್ಸುತ್ತೆ ಇವಾಗ. ಅದೆಲ್ಲ ಒಂದು ಏಜ್ ಅಷ್ಟೇ ಅಣ್ಣ. ಓಕೆ. ಮತ್ತೆ ನಿನಗೆ ನನ್ನ ಪರ್ಸನಲಿ ನಾನು ನಿನ್ನ ನೋಡ್ದಂಗೆ ನಾಯಿಗಳಿಗೆ ತುಂಬ ಕನೆಕ್ಟ್ ಆಗ್ತೀಯ. ಯಾಕೆ? ಅದೇನೋ ಒಂದು ಗೊತ್ತಿಲ್ಲ. ಮನೆಯಲ್ಲಿ ನಾಯಿ ಸಾಕಿದ್ಯಾ, ಅದು ಬಿಟ್ಟು ಹೊರಗಡೆ ಬೀದಿನಲ್ಲಿರುವಂಥ ನಾಯಿಗಳನ್ನು ನೀನು ಏನೋ ನಿನ್ನ ಮಕ್ಕಳು ಅನ್ನೋ ಥರ ನೀನು ನೋಡ್ಕೋತೀಯ, ಅದಕ್ಕೆ ಊಟ ಹಾಕ್ತೀಯ. ಏನಕ್ಕೆ ಆ ಪರ್ಟಿಕ್ಯುಲರ್ ನಿನಗೆ ಆ ಥರದ್ದು ನಾಯಿ ಬಗ್ಗೆ ಅಷ್ಟು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಂಗೆ ನಾಯಿ ಅಂದ್ರೆ ಭಯ. ಚಿಕ್ಕ ವಯಸ್ಸಲ್ಲಿ ನಾನೊಂದು 4th ಸ್ಟ್ಯಾಂಡರ್ಡ್ ಬರೋವರೆಗೂ ನಂಗೆ ಸಿಕ್ಕಾಪಟ್ಟೆ ಭಯ. 4th ಇಂದ 5th ಬರೋ ಟೈಮಲ್ಲಿ ಒಂದು ನಾಯಿ ಕಚ್ಬಿಟ್ಟಿತ್ತು ನನಗೆ. ನನ್ನ ರೈಟ್ ಲೆಗ್ಗಲ್ಲಿ ಸಗಣಿ ತರಕ್ಕೆ ಅಂತ ಹೋದಾಗ ಕಚ್ಬಿಟ್ಟಿತ್ತು. ಅದು ಕಚ್ಚಿ ಒಂದು 3-4 ಡೇಸ್ಗೆ ಇನ್ನೊಂದು ನಾಯಿ ಅದೇ ಕಾಲಕ್ಕೆ ಕಚ್ಬಿಟ್ಟಿತ್ತು. ಸೊ 2 ನಾಯಿ ಒಂದೇ ಕಾಲಕ್ಕೆ ಕಚ್ಬಿಟ್ಟಿತ್ತು. ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದರು. ಅವಾಗ ನನಗೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದೆ. 21 ಇಂಜೆಕ್ಷನ್ ಹಾಕಿದ್ರು ನನಗೆ, 21 ಇಂಜೆಕ್ಷನ್ ಹಾಕಿದ್ರು. ಅದಕ್ಕೆ ಇವತ್ತು ಇಷ್ಟ ಹೈಪರ್ ಆಕ್ಟಿವ್. ತುಂಬಾ ಅಮ್ಮಪ್ಪ ಅದೇ ಹೇಳ್ತಾರೆ, ನಾಯಿ ಕಚ್ಚದ ಅದಕ್ಕೆ ಹುಚ್ಚರ ಯಾರ್ದಾಗ ಆಡ್ತಿರ್ತೀಯ ಅಂತ ಹೇಗಿದ್ದಾರೆ ಜನ ನನಗೆ. ಬಟ್ ಅದು 2 ನಾಯಿ ಕಚ್ಬಿಡ್ತಲ್ಲ, ಅದು ನಮ್ಮೇಲೆ ನಾಯೇ. ನಾನು ದಿನ ಓಡೋ ನಾಯಿ ಅದು ಕಚ್ಬಿಡ್ತಲ್ಲ ಹೆಂಗೆ ಅಂದ್ಬಿಟ್ಟು ಅವಾಗ ಒಂದು ಪಾಯಿಂಟಲ್ಲಿ ಅನ್ಸಿದ್ದು, ನನಗೆ ಕಚ್ತೀರಾ ಮಾಡ್ತೀನಿ ಅಂತ ಪಳಗಿಸ್ದೆ. ಹೆಂಗೆ ಪಳಗಿಸ್ಬೇಕು ನಾಯಿ ಅಂತ ಅಲ್ಲೇ ಕಲ್ತಿದ್ದು ನಾನು. ಸೊ 5th ಇಂದ ಸ್ಟಾರ್ಟ್ ಮಾಡಿದ್ದು ನಾನು. ಇವತ್ತಿನ ತನಕ ನಾನು ಎಲ್ಲೇ ಹೋದ್ರು ಯಾವ ನಾಯಿ ಕಚ್ಚಿಲ್ಲ, ಕಚ್ಚೋದು ಇಲ್ಲ ಬಿಡಿ. ಅವ್ರಿಗೆ ಸ್ಮೆಲ್ ಗೊತ್ತಾಗತ್ತೆ. ನೀವು ನೋಡಿರ್ತೀರಲ್ಲ ಬೆಳಗಾವಿಗೆಲ್ಲ ಹೋದಾಗ ಸುಮ್ಮನೆ ಕರ್ದಿಡ್ಕೆ ಬರುತ್ತೆ, ಅಂದ್ರೆ ಬಂದ್ಬಿಡುತ್ತೆ ನಾಯಿ. ಸೊ ಹಂಗಾಗಿ ನನಗೆ ಅಲ್ಲಿ ಶುರುವಾಗಿದ್ದು. ಅದಾದ್ಮೇಲೆ ನಾಯಿ ಅಂದ್ರೆ ತುಂಬಾ ಪ್ರೀತಿ ನಂಗೆ. ನಾಯಿ ಬೇಕು. ಫಸ್ಟ್ ಆಫ್ ಆಲ್ ಪ್ರಾಣಿ ಅಂದ್ರೆ ಒಂಥರ ಜೀವ ನಂಗೆ. ಸ್ಪೆಷಲಿ ನಾಯಿ ತುಂಬಾ ನಾರಾಯಣ ನಿಯತ್ತಿರೋ ನಾಯಿ. ನನ್ಗೆ ಯಾರಾದ್ರು ನಾಯಿಗೆ ಹೊಡೆದ್ಬಿಟ್ರೆ ತಗೊಳಲ್ಲ, ನನಗೆ ಅಳು ಬಂದ್ಬಿಡಿರುತ್ತೆ. ನನ್ನ ಕಣ್ಮುಂದೆನೆ ನಮ್ಮ ಮನೆ ಹತ್ರನೇ ನಾಯಿಗಳಿಗೆ ಹೊಡೆದು ಸಾಯಿಸಿರೋದು ನೋಡಿ ಮೆಂಟಲ್ ತರ ಆಗಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಜ್ವರ ಬಂದು ಇದೆಲ್ಲ ಆಗಿದೆ ನನಗೆ. ಸೊ ಅದಾದ್ಮೇಲೆ ನಾನು ನಾಯಿ ಪಳಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಎಲ್ಲೇ ಹೋದ್ರು ನಾಯಿ ಕನೆಕ್ಟ್ ಆಗ್ಬಿಡ್ತೀನಿ. ಆ್ಯಂಡ್ ನಾಯಿ ಹೆಂಗೆ ಅಂದರೆ, ನಾನು ನಾಯಿ ಅಂತ ಹೇಳ್ಬಾರ್ದು ಆ್ಯಕ್ಚುಲಿ, ಮಕ್ಳೇನೆ ಮಾತಾಡ್ಸ್ಬಿಡ್ತೀನಿ. ಬಂದ್ರೋ ಹೋಗ್ರೋ ಮಕ್ಳ ಥರ ಟ್ರೀಟ್ ಮಾಡ್ತೀನಿ, ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಣ್ಣ. ಮನುಷ್ಯರಿಗೆ ಅರ್ಥ ಆಗಲ್ಲ. ನೀನು ಅವ್ರ ಹತ್ರ ಕುತ್ಕೊಂಡು ಅಳು, ಬಂದು ಸಮಾಧಾನ ಮಾಡುತ್ತೆ. ಸೊ ನಮ್ಮ ನಾಯಿ ಅಷ್ಟೇ. ನಮ್ಮ ಮನೇಲಿ ಮೊನ್ನೆ ನನ್ನ ತಮ್ಮ ದೊಡ್ಡ ತಮ್ಮ ತೀರ್ಕೊಂಡ. ಅವ್ನಿಗೆ 2 ತಿಂಗಳು ಆಯ್ತು ತೀರ್ಕೊಂಡು. ಅವ್ನಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಮನೇಲಿ ಇರಲಿಲ್ಲ ಅವಾಗ. ನಾವು ಟೋಟಲಿ ಇಲ್ಲ ಅಂದ್ರೂ ಒಂದು 6 ಡಾಗ್ಸ್ ಸಾಕಿದ್ದೀವಿ ನನ್ನ ಮನೇಲಿ ಸಾಕಿದ್ವಿ. ಹೊರಗಡೆ ಇವತ್ತು ನಾನು ಸಾಕ್ತಿರೋದು 14. ಬಟ್ ಆಬ್ವಿಯಸ್ಲಿ ಎಲ್ಲರೂ ನಮ್ಮ ಮಕ್ಕಳೇ. ನಾನು ಎಲ್ಲಿ ಹೋದ್ರೂ ನಾನು ಬಿಸ್ಕೆಟ್ ಹಾಕ್ತೀನಿ, ಎಲ್ಲಿದ್ರು ನಾನು ಮಾಡ್ತೀನಿ. ಸೊ ನನಗೆ ತುಂಬ ಪ್ರೀತಿ. ಎಷ್ಟೋ ಸತಿ ಅನ್ಸುತ್ತೆ ನನ್ನ ಫ್ಯೂಚರ್ಲಿ ನನ್ನ ಮದುವೆ ಅಂತ ಏನಾದರೂ ಆದರೆ ನನ್ನ ಗಂಡನಿಗೆ ಒಂದೇ ಕ್ವೆಶ್ಚನು, ಅಲ್ಲ ನಾಯಿ ತರ ನಡ್ಕೋಬೇಕು ಅಂತಲ್ಲ, ನನಗೆ ಏನೋ ಊಟ ಗಿಟ್ಟ ಇಲ್ಲಾದ್ರೂ ಪರವಾಗಿಲ್ಲ, ಒಂದು 10 ನಾಯಿ 10 ಬೆಕ್ಕು ತಂದಿಡುವ, ಕೋತಿ ತಂದಿಡುವ, ಬೇರೆ ಬೇರೆ ಪ್ರಾಣಿಗಳನ್ನ ತಂದು ಮನೇಲಿ ಇಡುವ, ನಮ್ಗೆ ಅಂತ ಒಂದು ದೊಡ್ಡ ಇದೇ ನನ್ನ ಆಸೆ. ನನ್ನ ಮನೆ ಇವಾಗಲೂ ನನ್ನ ಮನೆ ಹುಡುಕ್ತೀನಿ. ಪ್ರತಿ ಸತಿ ನಾನು ಬೇರೆ ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ಕಾಂಪೌಂಡ್ ಇರೋ ಮನೆ ಹುಡುಕ್ತೀನಿ ಮಕ್ಳಿಗೋಸ್ಕರ. ಮಕ್ಳು ಫ್ರೀಯಾಗಿ ಆಡಬೇಕು. ಅವ್ರು ಎಷ್ಟು ಚೆನ್ನಾಗಿರ್ತಾರೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ಅವ್ರನ್ನ ಹೆಂಗೆ ನೋಡ್ಕೋತೀವೋ ನಮ್ಮ ಲೈಫ್ ಹಾಗೆ. ಯಾಕಂದರೆ ನಮ್ಮ ಹಳೆ ಮಕ್ಳು ಏನು ತೀರ್ಕೊಂಡ್ರು, ಒಬ್ಬ ಕರೆಂಟ್ ಹೊಡೆದು ತೀರ್ಕೊಂಡ್ಬಿಟ್ಟ. ಆ ಜಾಗದಲ್ಲಿ ನಾವೇ ಇದ್ರೆ ನಮಗೆ ಹೊಡಿತಿತ್ತೇನೋ ಕರೆಂಟು, ಅದೇ ಕಚ್ಚಿ ಹೊಟ್ಟೋಯ್ತು ಪಾಪ. ಸೊ ಹಿಂಗೆ ಮನೇಲಿ ಮಕ್ಳಿದ್ರೆ ನಮ್ಮ ನೆಗೆಟಿವ್ಸ್ನ ಅವ್ರು ತಗೋತಾರೆ. ಸೊ ಸಾಕಿ ಪ್ರತಿಯೊಬ್ಬರ ಮೇಲೆ ನಾಯಿರ್ಬೇಕು ಅಂತ ಕೇಳ್ಕೊತೀನಿ ನಾನು. ಸಾಕಬೇಕು, ಗೊತ್ತಾಗುತ್ತೆ, ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಅದ್ರ ಪ್ರೀತಿ ಗೊತ್ತಾಗುತ್ತೆ. ಎಷ್ಟೋ ಜನ ನಾಯಿಗೆ ಹೊಡಿತಾರೆ, ಸಾಯಿಸ್ತಾರೆ, ಅದೆಲ್ಲ ನೋಡಿದ್ರೆ ದುಃಖ ಆಗುತ್ತೆ. ಇವಾಗ ನಮ್ಮ ಹತ್ರ ಎಲ್ಲ ಇಲ್ಲ. ನಾವು ಫುಲ್ ಅಮ್ಮ ಫುಲ್ ಕಡಕ್ಕು. ಮಕ್ಳಿಗೆ ಒಬ್ಬರು ಒಂದೇಟ್ ಹಾಕಿದ್ರೆ ಕಂಪ್ಲೇಂಟೇ ಗ್ಯಾರಂಟಿ. ಅದೆಲ್ಲ ಫಿಕ್ಸು, ಯಾರು ಮುಟ್ಟಲ್ಲ. ಇವಾಗ ನಾವೇನು ಊಟ ಹಾಕ್ತೀವಿ ತಿಂತಾರೆ ಮಲ್ಕೋತಾರೆ, ಯಾರು ಅವ್ರಿಗೆ ಮುಟ್ಬಾರ್ದು. ಹಂಗಾಗ್ಬಿಟ್ಟಿದೆ ಇವಾಗ. ಭಯ ಪಡ್ತಾರೆ ಮುಟ್ಟಕ್ಕೆ. ಹೆಂಗ್ ಬೇಕೋ ಹಂಗೆ ಮಾಡ್ಬಿಡ್ತಾರೆ ಅಣ್ಣ ಮಕ್ಕಳನ್ನ. ನೋಡಲ್ಲ ಮಾಡಲ್ಲ ಹೊಡೆಯೋದು, ಕಾರು ಹತ್ತಿಸ್ಕೊಂಡು ಹೋಗ್ಬಿಡೋದು. ಮನೆ ನಾವೇ ನೋಡಿದ್ವಾ ಒಂದು ನಾಯಿ ಏಟ್ ಆಗ್ಬಿಡುತ್ತೆ, ಯಾರು ಟ್ರೀಟ್ ಮಾಡಲ್ಲ. ಅವಕ್ಕೇನು ಬಾಯಿ ಇದೆಯಾ? ನಿನಗಾದ್ರೆ 108 ನೋವು ಹೇಳ್ತೀಯಾ, ಅಯ್ಯೋ ನಂಗೆ ಅಲ್ಲಿ ನೋವು ಇಲ್ಲಿ ನೋವು. ಅವ್ರು ಯಾರಿಗೆ ಹೇಳ್ತಾರೆ? ನಾವೇ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು. ಬಟ್ ನನಗೆ ಇನ್ನೊಂದು ಪ್ಲಸ್ ಏನು ಅಂದರೆ, ಎಮೋಷನ್ಸ್ ಗೊತ್ತಾಗ್ಬಿಡುತ್ತೆ ಡಾಗ್ಸ್ದು ನನಗೆ. ಅವ್ರು ದುಃಖದಲ್ಲಿದ್ದಾರ, ಖುಷಿಯಾಗಿದ್ದಾರೆ, ಅದೆಲ್ಲ ಸೆನ್ಸ್ ಆಗುತ್ತೆ ನನಗೆ. ಅದೆಲ್ಲ ಪ್ಲಸ್ ನಂಗೆ. ಅದೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ, ಸೆನ್ಸು. ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ. ಬಟ್ ನಾನು ಹೇಳ್ತೀನಿ, ನನ್ನ ಭಾಗ್ಯಕಾಯಿ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದೆ ನನ್ನ ಜೊತೆ. ಅದು ದುಃಖದಲ್ಲಿದೆಯಾ, ಅದು ಬೇಜಾರಲ್ಲಿದೆಯಾ, ಅಥವಾ ಅದೇನೋ ಖುಷಿಯಾಗಿ ಯೋಚನೆ ಮಾಡ್ತಿದ್ಯಾ, ಅದೇನು ಯೋಚನೆ, ಅದೆಲ್ಲ ಹೇಳ್ತೀನಿ ನಾನು. ಮತ್ತೆ ನಾನು ತುಂಬ ತುಂಬ ಕರೆಕ್ಟಾಗಿ ನಾನು ಕರೆದಾಗ ಬರೋದಂದ್ರೆ ಬಟರ್ಫ್ಲೈ. ಅದು ನಮ್ಮ ಅಕ್ಕ. ನಾನು ಒಂದ್ಸತಿ ಹಿಂಗೆ ಥಿಯೇಟ್ರಲ್ಲಿ ಸ್ಮೃತಿ ಮಾಡ್ತಾರೆ. ಸ್ಮೃತಿ ಸುಮಾರು ಜನ ಕಲಾವಿದರು ಗೊತ್ತಿರುತ್ತೆ ಸ್ಮೃತಿ. ಆ ಟೈಮಲ್ಲಿ ನಾನು ಅವಾಗ ನಮ್ಮ ಅಕ್ಕ ಹೋಗಿ 2 ಮಂತ್ಸ್ ಅಷ್ಟೇ ಆಗಿತ್ತು. ಆ ಟೈಮಲ್ಲಿ ಸ್ಮೃತಿ ಮಾಡಿದ್ರು ಗೊತ್ತಾ, ಅದು ಇನ್ನೂ ಪವರ್ಫುಲ್ ಆಗಿರುತ್ತೆ. ಯಾಕಂದರೆ ನಾನು ಇನ್ನೂ ದುಃಖದಲ್ಲೇ ಇರ್ತೀನಲ್ಲ. ಅವಾಗ ನಾನು ಕರೆದಿದ್ದು, ಇವಾಗ ನೀನು ನನ್ನ ಜೊತೆಗೆ ಇದೆಯಾ, ಒಂದು ಪಾಸಿಟಿವ್ ಇದರಲ್ಲಿ ಇದೆಯಾ ನನ್ನ ಜೊತೆ, ನೀನು ಬಾ ಆಸ್ ಎ ಬಟರ್ಫ್ಲೈ ಬಂದು ನನಗೆ ಟಚ್ ಮಾಡು ಅಂತ ಹೇಳಿದ್ದೆ. ವೆರಿ ಮೂಮೆಂಟು, ಅಂದರೆ ಒಂದು 6-7 ಮಿನಿಟ್ಸ್ಗೆ ಬಂದು ನನ್ನ ತಲೆ ಟಚ್ ಮಾಡಿ ಹೋಗಿತ್ತು ಸ್ಮೃತಿ ಮಾಡೋ ಟೈಮಲ್ಲಿ.
ಅವತ್ತಿಂದ ನಾನು ಬಟರ್ಫ್ಲೈನ ನಮ್ಮ ಅಕ್ಕ ಅಂತ ಕನ್ಸಿಡರ್ ಮಾಡ್ತೀನಿ. ಇವತ್ತಿಗೂ ನಾನು ಕರೆದಾಗ ಬರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನಾನು ಸುತ್ತಮುತ್ತಲಿಗೂ ನಾನು ತೋರಿಸಿದ್ದೀನಿ. ಇವಾಗ ನಮ್ಮ ಅಕ್ಕನ ಕರಿತೀನಿ ಬರ್ತಾಳೆ ನೋಡು ಅಂದಾಗ ಬಟರ್ಫ್ಲೈ ಬಂದಿದೆ. ಸೊ ಅದೊಂದು ಗುಡ್ ವೈಬ್ಸ್ ನನಗೆ ಬಟರ್ಫ್ಲೈ. ಗುಡ್ ವೈಬ್ಸ್. ನಾನು ಕರೆದಾಗೆಲ್ಲ ನಾನು ಯಾವತ್ತು ನಮ್ಮ ಅಕ್ಕನ ಕರಿತೀನಲ್ಲ ಅವಾಗ ಬರ್ತಾಳೆ. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ನನಗೆ. ಓಕೆ. ಅಕ್ಕ ಈಗಿದ್ದಿದ್ರೆ ಹೆಂಗಿರ್ತಿತ್ತು? ಓ ಸಕ್ಕತ್ತಾಗಿರ್ತಿತ್ತು ಲೈಫು. ಅಪ್ಪ ಎಷ್ಟು ಖುಷಿ ಅಂದ್ರೆ ಅವಳು ಕೇಳಿದ್ದೆಲ್ಲ ಕೊಡಿಸ್ತಿದ್ದೆ. ಅವಳು ಕೇಳಿದ್ದೆಲ್ಲ ಮಾಡ್ತಾ ಇದ್ದೆ. ಹಂಗೆ ಕರ್ಕೊಂಡು ಹೋಗಿ ಅವಳು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾಳಲ್ಲ, ನನಗೆ ಆಸೆ ಅವಳು ಕೇಳಿದ್ದೆಲ್ಲ ಮಾಡಿ ಅವಳು ಮದುವೆ ಮಾಡ್ಕೊಂಡು ಹೋಗಿರೋಳೆ ನಮ್ ಪ್ರಾಬಬ್ಲಿ ಇದ್ದಿದ್ರೆ ಇನ್ನೂ ಖುಷಿ. ಅವಳಿಗೆಲ್ಲ ಮಾಡ್ತಾ ಇದ್ದೆ, ಮಜಾ ಮಾಡ್ತಿದ್ವಿ ಇಬ್ರು. ಅವಳೇ ಬೆಸ್ಟ್ ಫ್ರೆಂಡ್ ನಂಗೆ. ಅದಕ್ಕೆ ನಾನು ಯಾರನ್ನೂ ಅಷ್ಟು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿಲ್ಲ, ಅರ್ಪಿತನೊಬ್ಬಳು ಬಿಟ್ರೆ. ಯಾಕಂದ್ರೆ ಲಾಸ್ಟ್ ಪ್ರೀವಿಯಸ್ ಫ್ರೆಂಡ್ಶಿಪ್ ಅಲ್ಲೂ ನಂಗೆ ಪ್ರಾಬ್ಲಮ್ ಆಯ್ತು ಅಂತ ನಾನು ಯಾರನ್ನೂ ಫ್ರೆಂಡ್ಸೇ ಮಾಡ್ಕೊಂಡಿಲ್ಲ. ಅಕ್ಕ ಒಬ್ಳೆ ಫ್ರೆಂಡ್ ನನಗೆ. ಅಕ್ಕ ಇದ್ದಿದ್ರೆ ನನ್ಗೆ ಯಾವ ಫ್ರೆಂಡ್ಸ್ ಇರ್ತಿರ್ಲಿಲ್ಲ. ನಾನು ಅವಳು ಇಬ್ಬರೇ ಫುಲ್ ಟ್ರಾವೆಲ್ ಮಾಡು, ಸುತ್ತಾಡು, ಮಜಾ ಮಾಡು ಎಲ್ಲ ಮಾಡ್ತಿದ್ದೆ. ಎಷ್ಟೊಂದ್ ಸತಿ ಅವಳು ಹೋದ್ಮೇಲೆ ತುಂಬಾ ಇಮ್ಯಾಜಿನ್ ಮಾಡಿದ್ದೀನಿ, ನಾವಿಬ್ರು ಇದ್ದಿದ್ರೆ ಹೆಂಗೆಲ್ಲ ಇರ್ಬೋದಾಗಿತ್ತು ಅಂತ ತುಂಬಾ ಇಮ್ಯಾಜಿನ್ ಮಾಡಿ ಅದರಲ್ಲೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಹೋಗಿರ್ಬೋದು ಅಕ್ಕ? ನನ್ನ ಪ್ರಕಾರ ಫೋನಲ್ಲಿ ಮಾತಾಡ್ತಿದ್ಲು ಅಂತ ಹೇಳಿದ್ರು ನನಗೆ ಗೊತ್ತಿರೋರು. ಆಮೇಲೆ ನನಗೆ ಫೋನ್ ಮಾಡಿದ್ಲಪ್ಪ, ಎಲ್ಲಿದ್ಯಾ ಬಾ, ನಾನು 5 ನಿಮಿಷ ಬರ್ತೀನಿ ಇರು, ಇಲ್ಲೇ ಇದ್ದೀನಿ ಅಂತ ಅಂದೆ. ಮನೆಗೆ ಹೋಗಿ ತಿರ್ಗಾಷ್ಟಲ್ಲ ಇಲ್ಲ. ಇಲ್ಲಿವರೆಗೂ ರೀಸನ್ ಗೊತ್ತಿಲ್ಲ ನನಗೆ ಏನು ಅಂತ ಅಂದ್ಬಿಟ್ಟು. ಬಟ್ ಹೇಳಿದಾಳೆ ಕನ್ಸಲ್ಲೆಲ್ಲ ಬಂದು ಹಿಂಗೆಲ್ಲ ಆಯ್ತು, ತಮಾಷೆ ಮಾಡಕ್ ಹೋದೆ, ಸೀರಿಯಸ್ ಆಯ್ತು ಅಂತೆಲ್ಲ ಹೇಳಿದಾಳೆ ಕನ್ಸಲ್ಲಿ. ಹಿಂಗೆ ಪಲ್ಲು ನಾನು ಬೇಕು ಅಂತ ಮಾಡ್ಕೊಂಡಿಲ್ಲ ಪಲ್ಲು, ನಾನು ತಮಾಷೆ ಮಾಡಕ್ ಹೋದೆ, ಅದು ಹೇಳ್ಕೊಂಡ್ಬಿಡ್ತು, ನಂಗೆ ತೆಗೊಳಕ್ಕಾಗಿಲ್ಲ ಅಂತೆಲ್ಲ ಅವಳು ಹೇಳಿದಾಳೆ. ಅದೆಲ್ಲ ನಾನು ನೆನ್ಸ್ಕೊಂಡಾಗ ದುಃಖ ಆಗತ್ತೆ. ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತಾರ. ಅದೇ ತಮಾಷೆ ಕೆಲವೊಂದ್ಸತಿ ಅಮಾಸೆ ಅಂತಾರಲ್ಲ ಹಂಗೆ. ಸೊ ಈ ಜೀವದ ವಿಷಯದಲ್ಲಿ ಯಾವತ್ತೂ ಆಟ ಆಡಬಾರ್ದು. ಅದೇ ಹೇಳ್ತೀನಿ, ಈ ಅಟೆಂಪ್ಟ್ ಮಾಡಕ್ಕೆಲ್ಲ ಹೋಗ್ತಾರೆ ಗೊತ್ತಾ, ದಯವಿಟ್ಟು 1 ಸೆಕೆಂಡ್ ನೀವು ಮುಂದಕ್ಕೆ ಯೋಚನೆ ಮಾಡ್ಬಿಡಿ, ಲೈಫ್ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ಅನುಪಲ್ಲವಿ ಅವ್ರ ಜೊತೆ. ನಿಮ್ಮ ಪ್ರಶ್ನೆಗಳೇನಾರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ನೆಕ್ಸ್ಟ್ ಅವ್ರನ್ನ ಕರೆದಾಗ ಅವ್ರ ಹತ್ರಕ್ಕೆ ಅದನ್ನ ಕೇಳೋ ಪ್ರಯತ್ನ ಪಡ್ತೀನಿ. ಹಾಗೆ ನಮ್ಮ ಸ್ಟುಡಿಯೋಗೆ ಪ್ರೀತಿಯಿಂದ ಬಂದಿದ್ದಕ್ಕೆ ಅವ್ರ ಕಡೆಯಿಂದ ಈ ಒಂದು ನಿತ್ಯ ಕಲ್ಯಾಣಿ ಅಂತ ಒಂದು ಗಿಡ ಇದು ಅವ್ರಿಗೆ ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಸಾಧ್ಯವಾದರೆ ನಿತ್ಯ ಕಲ್ಯಾಣಿನ ಮನೆಯಲ್ಲಿ ಬೆಳೆಸಿ ಅದಕ್ಕೆ ನೀರು ಹಾಕೋದ್ರಿಂದ ಹೆಣ್ಮಕ್ಳ ಒಂದು ಏನಂತಾರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾರಲ್ಲ, ನಮಗೇನೋ ಒಂದು ಒಳ್ಳೇದಾಗಬೇಕು ಅನ್ನೋದು, ಅದು ತುಂಬ ಈಡೇರುತ್ತೆ ಅನ್ನೋ ಕಾರಣಕ್ಕೆ ಈ ನಿತ್ಯ ಕಲ್ಯಾಣಿ ಅನ್ನೋದನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವರ ಬದುಕು ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿ, ಅವರ ಆಸೆಗಳು ಈಡೇರಲಿ, ಹಾಗೇ ಸಿನಿಮಾಗಳು ಒಂದಷ್ಟು ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮ್ಯಾನಿಫೆಸ್ಟೇಷನ್ ನಾನು ತುಂಬ ನಂಬ್ತೀನಿ, ಅದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸಿ ಇಷ್ಟೊತ್ತು ಮಾತಾಡೋದಕ್ಕೆ. ಆ್ಯಕ್ಚುಲಿ ಒಂಥರ ಪಾಡ್ಕಾಸ್ಟ್ ಥರ ಅನ್ಸಲ್ಲ ನನಗೆ. ನಾವಿಬ್ರು ಡೈಲಿ ಮಾತಾಡ್ತೀವಲ್ಲ ಅದೇ ಥರನೇ ಇತ್ತು. ಆ್ಯಕ್ಚುಲಿ ಹಿಂಗೆ ಇರಬೇಕು. ಏನೋ ಪ್ರಶ್ನೆ ಕೇಳ್ತಾರೆ, ನಾವೇನೋ ಉತ್ತರ ಹೇಳೋ ಬದಲು ನಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಸೊ ನಾನು ಹೇಳ್ಬೇಕಾದ್ರೆ ನೀನು ಕೇಳ್ತೀಯಾ, ಅದು ಚೆನ್ನಾಗಿರುತ್ತೆ. ಸೊ ನನಗೆ ಪಾಡ್ಕಾಸ್ಟ್ ಅಂತ ಅನ್ಸಿಲ್ಲ, ಕುತ್ಕೊಂಡು ಮಾತಾಡ್ತಿದೀವಿ ಅಂತ. ಇದೊಂಥರ ಚೆನ್ನಾಗಿದೆ. ಯೂಶಲಿ ಚೇರ್ ಮೇಲೆ ಕುತ್ಕೊಂಡು ಆ ಕಡೆ ಈ ಕಡೆ ಮಾತಾಡೋ ಬದಲು ಈ ಥರ ಒಂದು ಇನ್ನೂ ಕಂಫರ್ಟ್ ಝೋನಲ್ಲಿ ಇನ್ನೂ ಬೇಗ ಕನೆಕ್ಟ್ ಆಗ್ತೀವಿ. ಈ ತರ ಕುತ್ಕೊಂಡು ಮಾತಾಡಿದಾಗ ಖುಷಿ ಆಗತ್ತೆ. ಸೊ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಬಂದು ಮಾತಾಡೋದಕ್ಕೆ. ಅಂಡ್ ನನಗೆ ಏನ್ ಅನ್ಸುತ್ತೋ ಅದನ್ನ ನಾನು ಮಾತಾಡಿದ್ದೀನಿ. ಅದು ಯಾರು ಹೆಂಗೆ ತಗೋತಾರೋ ನನಗೆ ಗೊತ್ತಿಲ್ಲ, ಬಟ್ ಯಾರು ಹೆಂಗ ಬೇಕಾದ್ರೂ ತಗೊಳ್ಳಿ, ಆಯ್ತಾ. ಬಟ್ ನಾವಂತೂ ಪಾಸಿಟಿವ್ ಆಗಿ ತಗೋತೀವಿ ಅಷ್ಟೇ. ಸೊ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಅಂಡ್ ಅಣ್ಣ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.